ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನ ಕಾಂಡ 15ನೇ ಅಧ್ಯಾಯ, ವಚನಗಳು 22ರಿಂದ 27. ನಿನ್ನೆ ನಾವು ಕೆಂಪು ಸಮುದ್ರದ ದಡದಲ್ಲಿ ಇಸ್ರಾಯೇಲ್ಯರು ಹಾಡಿರುವಂತ ವಿಜಯ ಗೀತೆಯನ್ನ ನೋಡಿದ್ದೇವೆ. ದೇವರು ಅವರನ್ನ ಅದ್ಭುತವಾಗಿ ರಕ್ಷಿಸಿದರು, ಅವರ ಶತ್ರುಗಳು ಸೋತರು, ಜನರು ಸಂತೋಷದಿಂದ ದೇವರನ್ನ ಸ್ತುತಿಸಿದರು ಎಂಬುದಾಗಿ ನಾವು ನೋಡಿದ್ದೇವೆ. ಆದರೆ ಇಂದು ಕತೆ ಬೇರೆ ದಿಕ್ಕಿಗೆ ತಿರುಗುತ್ತದೆ. ಪ್ರಿಯರೇ, ವಿಜಯದ ಹಾಡಿನ ನಂತರ ಮರುಭೂಮಿಯ ಪ್ರಯಾಣ ಆರಂಭವಾಗುತ್ತದೆ. ಮೋಶೆ ಜನರನ್ನ ಕರೆದುಕೊಂಡು ಮುಂದೆ ಸಾಗುತ್ತಾನೆ. ಅವರು ಶೂರಿನ ಅರಣ್ಯಕ್ಕೆ ಪ್ರವೇಶಿಸುತ್ತಾರೆ. ಒಂದು ದಿನ ಕಳೆಯುತ್ತದೆ, 2ನೇ ದಿನವೂ ಕಳೆಯುತ್ತದೆ, 3ನೇ ದಿನವೂ ಕಳೆಯುತ್ತದೆ. ಆದರೆ ಅವರಿಗೆ ಕುಡಿಯಲು ನೀರು ಸಿಗುವುದಿಲ್ಲ. ಕೆಂಪು ಸಮುದ್ರವನ್ನ ತೆರೆದ ದೇವರು ಅವರ ಜೊತೆಯಲ್ಲಿದ್ದರು. ಆದರೂ ಈಗ ಅವರು ಬಾಯಾರಿಕೆಯಿಂದ ಬಳಲುತ್ತಿದ್ದಾರೆ. ಕೊನೆಗೆ ದೂರದಲ್ಲಿ ನೀರು ಕಾಣಿಸುತ್ತದೆ. ಜನರಿಗೆ ಸಂತೋಷವಾಗಿರಬೇಕು. ಆದರೆ ಅವರು ನೀರನ್ನ ಕುಡಿಯಲು ಪ್ರಯತ್ನಿಸಿದಾಗ ಆ ನೀರು ಕಹಿಯಾಗಿತ್ತು, ಅಂದರೆ ಕುಡಿಯಲು ಸಾಧ್ಯವಾಗಿರಲಿಲ್ಲ. ಆ ಸ್ಥಳಕ್ಕೆ ಮಾರಾ ಎಂದು ಹೆಸರು ಇಡುತ್ತಾರೆ. ಮಾರಾ ಎಂದರೆ ಅರ್ಥ ಕಹಿ. ಇದೀಗ ಜನರ ನಿರಾಶೆಯನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಪ್ರಿಯರೇ, 3 ದಿನಗಳಿಂದ ನೀರಿಗಾಗಿ ಕಾಯುತ್ತಾ ಇದ್ದಾರೆ. ಕೊನೆಗೂ ನೀರು ಸಿಕ್ಕಿದೆ, ಆದರೆ ಅದು ಉಪಯೋಗಕ್ಕೆ ಬರುವುದಿಲ್ಲ. ಆ ಸಮಯದಲ್ಲಿ ಜನರು ಮೋಶೆಯ ವಿರುದ್ಧ ಗುಣಗುಟ್ಟಲು ಆರಂಭಿಸುತ್ತಾರೆ. ನಾವು ಈಗ ಏನು ಕುಡಿಯಬೇಕು ಎಂದು ಕೇಳುತ್ತಾರೆ. ಪ್ರಶ್ನೆ ತಪ್ಪಾಗಿರಲಿಲ್ಲ, ಯಾಕಂದ್ರೆ ಅವರಿಗೆ ನಿಜವಾಗಿಯೂ ನೀರು ಬೇಕಾಗಿತ್ತು. ಆದರೆ ಅವರ ಪ್ರತಿಕ್ರಿಯೆ ಸಮಸ್ಯೆವಾಯಿತು. ಪ್ರಿಯರೇ, ಅಂದ್ರೆ ಕೆಂಪು ಸಮುದ್ರದ ಬಳಿ ದೇವರನ್ನ ಸ್ತುತಿಸಿದ ಜನರು ಈಗ ದೇವರ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ಳಲು ಆರಂಭಿಸಿದ್ದಾರೆ. ಆದ್ರೆ ನೋಡಿ, ಮೋಶೆ ಬೇರೆ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾನೆ. ಅವನು ಜನರ ಜೊತೆ ವಾದ ಮಾಡುವುದಿಲ್ಲ, ಅವರ ಮೇಲೆ ಕೋಪಗೊಳ್ಳುವುದಿಲ್ಲ. ಅವನು ನೇರವಾಗಿ ದೇವರ ಬಳಿಗೆ ಹೋಗುತ್ತಾನೆ. ಇದು ಈ ಘಟನೆಯ ಮುಖ್ಯ ಪಾಠಗಳಲ್ಲಿ ಒಂದು. ಪ್ರಿಯರೇ, ಜನರು ದೂರು ಹೇಳಿದರು, ಆದರೆ ಮೋಶೆ ಪ್ರಾರ್ಥಿಸಿದನು. ಅವನ ಕೂಗನ್ನ ದೇವರು ಕೇಳುತ್ತಾರೆ. ನಂತರ ದೇವರು ಒಂದು ಮರವನ್ನ ತೋರಿಸುತ್ತಾರೆ. ಮೋಶೆ ಆ ಮರವನ್ನ ನೀರಿನಲ್ಲಿ ಹಾಕುತ್ತಾನೆ. ಅದಾದ ನಂತರ ಕಹಿಯಾದ ನೀರು ಕುಡಿಯಲು ಯೋಗ್ಯವಾಗುತ್ತದೆ. ಇದು ಹೇಗೆ ನಡೆಯಿತು ಎಂಬುದನ್ನ ಪಾಠ ವಿವರಿಸುವುದಿಲ್ಲ, ಯಾಕೆಂದ್ರೆ ಇಲ್ಲಿ ಮುಖ್ಯವಾದದ್ದು ಮರವಲ್ಲ ಪ್ರಿಯರೇ, ದೇವರು. ಜನರಿಗೆ ಅಸಾಧ್ಯವಾಗಿದ್ದ ಸಮಸ್ಯೆಗೆ ದೇವರು ಪರಿಹಾರವನ್ನ ಕೊಟ್ಟರು. ಅದರ ನಂತರ ದೇವರು ಅವರಿಗೆ ಒಂದು ಪ್ರಮುಖವಾಗಿರುವಂತಹ ಪಾಠವನ್ನ ಕಲಿಸುತ್ತಾರೆ. ಈ ಘಟನೆ ಕೇವಲ ನೀರಿನ ಬಗ್ಗೆ ಅಲ್ಲ ಪ್ರಿಯರೇ, ನಂಬಿಕೆಯ ಬಗ್ಗೆ. ದೇವರು ಅವರನ್ನ ಪರೀಕ್ಷಿಸುತ್ತಿದ್ದರು. ಅವರು ಸಂಕಷ್ಟ ಬಂದಾಗ ಯಾರನ್ನ ನಂಬುತ್ತಾರೆ ಎಂಬುದನ್ನ ದೇವರು ಕಲಿಸುತ್ತಾ ಇದ್ದರು. ಅವರು ಪರಿಸ್ಥಿತಿಯನ್ನ ಮಾತ್ರ ನೋಡುತ್ತಾರಾ ಅಥವಾ ತಮ್ಮನ್ನ ರಕ್ಷಿಸಿದ ದೇವರನ್ನ ನೆನಪಿಸಿಕೊಳ್ಳುತ್ತಾರಾ ಎಂಬುದಾಗಿ. ನಂತರ ದೇವರು ಒಂದು ಅದ್ಭುತವಾದ ಮಾತನ್ನ ಹೇಳುತ್ತಾರೆ, ನಾನು ನಿಮ್ಮನ್ನು ಗುಣಪಡಿಸುವ ಯೆಹೋವನು ಎಂಬುದಾಗಿ. ಈ ಮಾತು ಕೇವಲ ದೈಹಿಕ ಆರೋಗ್ಯದ ಬಗ್ಗೆ ಮಾತ್ರ ಅಲ್ಲ ಪ್ರಿಯರೇ, ದೇವರು ತನ್ನ ಜನರನ್ನ ಸಂಪೂರ್ಣ ಜೀವನದ ಬಗ್ಗೆ ಕಾಳಜಿ ವಹಿಸುತ್ತಾರೆ ಎಂಬುದಾಗಿ ತೋರಿಸುತ್ತದೆ. ಅವರ ನೋವಾಗಿರಬಹುದು, ಅವರ ಭಯ ಆಗಿರಬಹುದು, ಅವರ ಅಗತ್ಯ ಆಗಿರಬಹುದು, ಅಷ್ಟು ಮಾತ್ರವಲ್ಲದೆ ಅವರ ಹೋರಾಟ ಕೂಡ ಆಗಿರಬಹುದು. ಇವೆಲ್ಲವೂ ದೇವರ ಗಮನದಲ್ಲಿವೆ. ಈ ಘಟನೆ ಇಲ್ಲಿ ಮುಗಿಯುವುದಿಲ್ಲ. ಮಾರಾದ ನಂತರ ದೇವರು ಅವರನ್ನ ಎಲೀಮ್ ಎಂಬ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ 12 ನೀರಿನ ಬುಗ್ಗೆಗಳಿದ್ದವು, 70 ಖರ್ಜೂರದ ಮರಗಳಿದ್ದವು. ಅಲ್ಲಿ ವಿಶ್ರಾಂತಿ ಇತ್ತು, ಅಲ್ಲಿ ಸಮೃದ್ಧಿ ಇತ್ತು. ಈ ಅಧ್ಯಾಯದ ಅಂತ್ಯ ಬಹಳ ಸುಂದರವಾಗಿದೆ. ಮೊದಲು ಮಾರ, ನಂತರ ಎಲೀಮ್. ಮೊದಲು ಪರೀಕ್ಷೆ, ನಂತರ ವಿಶ್ರಾಂತಿ. ಮೊದಲು ಕಹಿ, ನಂತರ ತೃಪ್ತಿ. ಈ ಅಧ್ಯಾಯ ನಮ್ಗೆ ಒಂದು ಮುಖ್ಯವಾಗಿರುವಂತಹ ಸತ್ಯವನ್ನ ನೆನಪಿಸುತ್ತದೆ. ದೇವರು ಯಾವಾಗಲೂ ನಮ್ಮನ್ನ ಕಷ್ಟದಿಂದ ತಕ್ಷಣ ಹೊರಗೆ ತೆಗೆದುಕೊಂಡು ಬರುವುದಿಲ್ಲ ಪ್ರಿಯರೇ, ಆದ್ರೆ ಆ ಕಷ್ಟದ ಮಧ್ಯೆಯೂ ನಮ್ಮ ಜೊತೆ ನಡೆಯುವಂತ ದೇವರಾಗಿದ್ದಾರೆ ಮತ್ತು ಸರಿಯಾದ ಸಮಯದಲ್ಲಿ ಬೇಕಾದದನ್ನ ಒದಗಿಸುವಂತ ದೇವರಾಗಿದ್ದಾರೆ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ತನ್ನ ಜನರ ಅಗತ್ಯಗಳನ್ನ ತಿಳಿದಿದ್ದಾರೆ. ನಾವು ಎದುರಿಸುತ್ತಾ ಇರುವಂತಹ ಪರಿಸ್ಥಿತಿ ದೇವರಿಗೆ ಹೊಸದಲ್ಲ. ದೇವರು ನೋಡುತ್ತಾ ಇದ್ದಾರೆ ಮತ್ತು ದೇವರು ಕಾಳಜಿಯನ್ನು ವಹಿಸುತ್ತಾ ಇದ್ದಾರೆ. ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ಸಂಕಷ್ಟ ಬಂದಾಗ ದೂರುವುದಕ್ಕಿಂತ ದೇವರ ಕಡೆ ತಿರುಗಬೇಕು. ಜನರ ಬಳಿ ಮಾತ್ರ ಹೋಗಬಾರದು ಪ್ರಿಯರೇ, ಮೊದಲು ದೇವರ ಬಳಿಗೆ ಹೋಗಬೇಕು ಮತ್ತು ದೇವರ ಮೇಲೆ ಸಂಪೂರ್ಣವಾದಂತಹ ಭರವಸೆಯನ್ನು ಇಡಬೇಕು. ಹಾಗಾದ್ರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿಯೂ ಮಾರಾದ ಕ್ಷಣಗಳು ಬರಬಹುದು.
ನಾವು ನಿರೀಕ್ಷಿಸಿದದ್ದು ಸಿಗುವುದಿಲ್ಲ, ಸಿಕ್ಕಿದ್ದು ನಮಗೆ ಇಷ್ಟವಾಗುವುದಿಲ್ಲ. ಅಂತಹ ಸಮಯಗಳಲ್ಲಿ ಒಂದು ವಿಷಯವನ್ನ ನೆನಪಿಡಬೇಕು. ಮಾರ ಕೊನೆಯ ನಿಲ್ದಾಣವಲ್ಲ. ದೇವರು ತನ್ನ ಜನರನ್ನ ಮಾರಾದಿಂದ ಎಲೀಮ್ಗೆ ನಡೆಸುವಂತ ದೇವರಾಗಿದ್ದಾರೆ. ಇಂದು ದೇವರು ತನ್ನ ಜನರನ್ನ ನಡೆಸುವಂತ ದೇವರಾಗಿದ್ದಾರೆ. ಆದುದರಿಂದ ನಿರಾಶರಾಗಬೇಡಿ, ದೇವರು ಇನ್ನ ನಮ್ಮೊಂದಿಗಿದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರು ನಡೆಸುವಂತಹ ದಾರಿಯನ್ನ ಎದುರು ನೋಡುವಂತ ಹೃದಯ ನಮ್ಮದಾಗಿರಲಿ. ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು